ಹಾಯ್ ಎವ್ರಿ ಒನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ತಂಜಾವೂರಿಗೆ ಬಂದಿದ್ದೀವಿ. ಬೆಳಗ್ಗೆನೆ ರೂಮಲ್ಲಿ ಫ್ರೆಶ್ ಆಗಿ ತಂಜಾವೂರಲ್ಲೇ ಫುಲ್ ಫೇಮಸ್ ಆಗಿರೋ ದೇವಸ್ಥಾನ ಬಂದ್ಬಿಟ್ಟು ಬೃಹದೀಶ್ವರ ದೇವಸ್ಥಾನ. ಇದನ್ನ ತಂಜೈ ಪೆರಿಯ ಕೋಯಿಲ್ ಅಂತಾನೂ ಕರೀತಾರೆ ಇಲ್ಲಿನ ಜನ. ಈ ದೇವಸ್ಥಾನದ ಇತಿಹಾಸ ಮತ್ತೆ ಯಾರ ರಾಜಮನೆತನದವರು ಈ ದೇವಸ್ಥಾನನ ಕಟ್ಸಿರೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಗೈಸ್ ಇಲ್ಲಿ ನೋಡ್ಬೋದು ನೀವು, ನಾವು ಆಟೋಲ್ಲಿ ಹೋಗ್ತಾ ಇದೀವಿ. ಈ ತರ ಆಟೋ ಬಂದ್ಬಿಟ್ಟು ನಿಮ್ಗೆ ಎಲ್ಲಾ ಕಡೆ ಸಿಗುತ್ತೆ. ಇಲ್ಲಿ ಎಷ್ಟು 10 ರೂಪಾಯಿ ತಗೊಂತಾರೆ ಒಬ್ಬರಿಗೆ. ನಾವ್ ಇಬ್ರಿಗೂ ಸೇರಿ 20 ರೂಪಾಯಿ ತಗೊಂಡ್ರು. ಬಟ್ ಮಸ್ತ್ ಆಗಿದೆ ಆಟೋ ಮಾತ್ರ. ಇದು ಒಂಥರ ಶೇರ್ ಆಟೋ ತರ ಇದು. ನಿಮ್ಗೆ ರೈಲ್ವೆ ಸ್ಟೇಷನ್ ಇಲ್ದಿದೆ ಮೇನ್ ರೋಡ್ ಅಲ್ಲೇ ಈ ತರ ಆಟೋ ಸಿಗುತ್ತೆ. ಆರಾಮಾಗಿ 10 ರೂಪಾಯಿ ಕೊಟ್ರೆ ನಿಮ್ಗೆ ದೇವಸ್ಥಾನ ಹತ್ರನೇ ಬಿಡ್ತಾರೆ. ಆರಾಮಾಗಿ ದೇವಸ್ಥಾನ ಹತ್ರ ಬರ್ಬೋದು. ಬಟ್ ಈ ದೇವಸ್ಥಾನ ನೋಡಕ್ ನೀವು ಆಲ್ಮೋಸ್ಟ್ ಬಿಸಿಲು ಇಲ್ದಿರೋ ಟೈಮಲ್ಲಿ ಪ್ರಿಫರ್ ಮಾಡಿ. ದೇವಸ್ಥಾನ ಆಪೋಸಿಟ್ ಅಲ್ಲೇ ನಿಮ್ಗೆ ಪಾರ್ಕಿಂಗ್ ಸಿಗುತ್ತೆ. ಆರಾಮಾಗಿ ನಿಮ್ ವೆಹಿಕಲ್ಸ್ ನ ಪಾರ್ಕ್ ಮಾಡ್ಕೊಬಹುದು. ಇಲ್ಲಿ ನೋಡ್ತಾ ಇರೋದು ನೀವು ದೇವಸ್ಥಾನದ ಎಂಟ್ರೆನ್ಸ್ ಇದು. ಇಲ್ಲ ಹಂಗೆ ರೈಟ್ ಸೈಡ್ ಅಲ್ಲಿ ಬಂದ್ರೆ ಇಲ್ಲಿ ನೋಡ್ಬೋದು ಮರ ಗಿಡಗಳು ಬೆಳ್ಕೊಂಡಿದೆ. ಇದೊಂಥರ ನಾಲೆ ತರ ಇದೆ ಗೈಸ್. ಆ ಕಾಲದಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಫುಲ್ ಇಲ್ಲೆಲ್ಲ ನದಿ ತರ ನೀರ್ ಹರಿತಾ ಇರ್ತು. ಅದರಲ್ಲಿ ಮೊಸಳೆಗಳು ಮತ್ತೆ ಹಾವುಗಳು ಈ ನೀರಲ್ಲಿ ಬಿದ್ರೆ ಅಟ್ಯಾಕ್ ಮಾಡುತ್ತಲ್ಲ ಅಂತ ಪ್ರಾಣಿಗಳನ್ನ ಇಲ್ಲಿ ಹಾಕ್ತಾ ಇದ್ರು. ಯಾಕಂದ್ರೆ ಆಪೋಸಿಟ್ ಯಾರು ಬಂದು ಇಲ್ಲಿ ಇದನ್ನ ನಾಶ ಮಾಡ್ಬೇಕು ಅಂದ್ರೆ ಅವ್ರನ್ನ ಇಲ್ಲಿಂದಾನೆ ತಡೆದು ಅವ್ರನ್ನ ತಳ್ಬಿಡ್ತಾರು ನೀರಲ್ಲಿ. ಡೈಲಿ ಈ ದೇವಸ್ಥಾನಕ್ಕೆ ಆಲ್ಮೋಸ್ಟ್ ಲಕ್ಷ ಗಟ್ಲೆ ಜನ ಬಂದು ವಿಸಿಟ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಫಾರಿನರ್ಸ್. ಇಲ್ಲಿ ನೋಡ್ಬೋದು ರೆಡ್ ಸ್ಯಾರಿ ಹಾಕೊಂಡಿರೋರೆಲ್ಲ ಓಂ ಶಕ್ತಿ ಮಾಲೆ ಹಾಕಿರೋರು. ಇಲ್ಲಿ ನೋಡ್ತಾ ಇರೋದು ದೇವಸ್ಥಾನ ಸ್ಕೆಚ್ ಇದು ಗೈಸ್. ಇದು ಬಂದ್ಬಿಟ್ಟು ಒಂದು 25 ಎಕರೆ 44 ಎಕರೆ ಇದೆ ಸರೌಂಡಿಂಗು. 4 ದೇವಸ್ಥಾನ 4 ಟೆಂಪಲ್ ಅಂದ್ರೆ ದೇವರಿರೋ ಜಾಗನೇ 2.5 ಎಕರೆ ಇದೆ. ಈ ದೇವಸ್ಥಾನನ 1ನೇ ರಾಜರಾಜ ಚೋಳ ಸ್ಟಾರ್ಟ್ ಮಾಡಿರೋದು. ಯಾವಾಗ ಅಂದ್ರೆ ಕ್ರಿಸ್ತಶಕ 1003ರಲ್ಲಿ ಸ್ಟಾರ್ಟ್ ಮಾಡಿರೋದು. ಇದು ಬಂದ್ಬಿಟ್ಟು ಎಂಡ್ ಆಗಿರೋದು ಅಂದ್ರೆ ಫುಲ್ ಕಂಪ್ಲೀಟ್ ಆಗಿರೋದು ಕ್ರಿಸ್ತಶಕ 1010ರಲ್ಲಿ. ಸರಿಸುಮಾರು ಒಂದು 7 ವರ್ಷ ತಗೊಂಡಿದ್ದಾರೆ ಇದನ್ನ ಕಟ್ಟಕ್ಕೆ. ಈ ದೇವಸ್ಥಾನ ತುಂಬಾ ಹೆಸರಿಂದ ಕರೀತಾರೆ. ಬೃಹದೀಶ್ವರ ದೇವಸ್ಥಾನ ಮತ್ತೆ ತಂಜೈನ ದೊಡ್ಡ ದೇವಸ್ಥಾನ. ಈ ದೇವಸ್ಥಾನದ ಗರ್ಭಗುಡಿಯಲ್ಲಿರೋದು ಮೇನ್ ದೇವರು ಬಂದ್ಬಿಟ್ಟು ಶಿವನ್ಗೋಸ್ಕರ ಡೆಡಿಕೇಟೆಡ್ ಆಗಿ ಕಟ್ಟಿರೋ ದೇವಸ್ಥಾನ ಇದು. ಇದು ಟೆಂಪಲ್ ಬಗ್ಗೆ ಬೋರ್ಡ್ ಹಾಕಿರ್ತಾರೆ ಇಂಡಿಯನ್ ಗೌರ್ಮೆಂಟ್ ಅವರು. ಇಲ್ಲೇನ್ ನೋಡ್ತಾ ಇರಾ, ಇದು ಬಂದ್ಬಿಟ್ಟು 3ನೇ ಗೋಪುರ. ಇದು 3ನೇ ಗೋಪುರ ಎಂಟ್ರೆನ್ಸ್ ಇಂದ ಒಳಗಡೆ ಹೋಗ್ಬೇಕು. ಗೈಸ್ ಇಲ್ಲಿ ರೈಟ್ ಸೈಡ್ ಅಲ್ಲೇ ನಿಮ್ಗೆ ಚಪ್ಪಲಿ ಬಿಡೋ ಜಾಗನೂ ಇರುತ್ತೆ. ಅಲ್ಲಿ ರೈಟ್ ಸೈಡ್ ಅಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಬರ್ಬೋದು. ಇಲ್ಲಿ ನೋಡ್ಬೋದು ಗೋಪುರಗಳ ಮೇಲೆ ಇಲ್ಲ 300ರಿಂದ 400 ಮೂರ್ತಿಗಳನ್ನ ಕೆತ್ತನೆ ಮಾಡಿಕ್ಕವ್ರೆ. ಇದರಿಂದ ಗೊತ್ತಾಗುತ್ತೆ ಚೋಳರು ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರು ಶಿಲ್ಪಕಲೆಗೆ ಅಂತ. ಗೋಡೆಗಳ ಮೇಲೆ ನೋಡ್ಬೋದು ನೀವು ಎಷ್ಟೊಂದು ದೇವರ ಮೂರ್ತಿಗಳನ್ನ ಇವರು ಕೆತ್ತನೆ ಮಾಡಿಕ್ಕವ್ರೆ. ಆಲ್ಮೋಸ್ಟ್ ಗಾಳಿಗೆ ಬಿಸಿಲಿಗೆ ಮಳೆಗೆ ಬಂದ್ಬಿಟ್ಟು ಫುಲ್ ಒಂಥರ ಮೂರ್ತಿಗಳೆಲ್ಲ ಶೇಡ್ ಆಗ್ಬಿಟ್ಟಿದೆ ಮತ್ತೆ ಕಪ್ಪಗಾಗ್ಬಿಟ್ಟಿದೆ. ಯಾಕಂದ್ರೆ ಆಲ್ಮೋಸ್ಟ್ 1000 ವರ್ಷ ಹಳೇದಲ್ಲ, ಅದಕ್ಕೋಸ್ಕರ. ಏನೇ ಆದ್ರೂ ಈಗಿರೋ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಈ ತರ ದೇವಸ್ಥಾನ ಅಂತೂ ಕಟ್ಟಕ್ಕಂತೂ ಆಗಲ್ಲ. ದೇವಸ್ಥಾನದಲ್ಲಿ ಎತ್ಕಡೆ ನೋಡಿದ್ರು ಬರೀ ದೇವ್ರ ಮೂರ್ತಿಗಳು ಮತ್ತೆ ಆ ಕಾಲದಲ್ಲಿ ಇದ್ದಿರೋ ವಿದ್ವಾಂಸರು ಇರ್ತಾರಲ್ಲ ಅವ್ರ ಮೂರ್ತಿಗಳು ಮತ್ತೆ ರಾಜರ ಮೂರ್ತಿಗಳು ಮತ್ತೆ ಬೇರೆ ಬೇರೆ ದೇವ್ರ ಮೂರ್ತಿಗಳು ದೇವಗಣಗಳ ಮೂರ್ತಿಗಳು ಅದನ್ನೆಲ್ಲ ಕೆತ್ತನೆ ಮಾಡಿಕ್ಕಿದ್ದಾರೆ.
ಇಲ್ಲಿ ಆಪೋಸಿಟ್ ಅಲ್ಲಿ ನೋಡ್ತಾ ಇರಲ್ಲ ಗ್ರಿಲ್ಲು, ಆ ಗ್ರಿಲ್ ಒಳಗಡೆ ಬಂದ್ಬಿಟ್ಟು ಎಷ್ಟೋ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡವ್ರೆ. ಈ ದೇವಸ್ಥಾನ ಫುಲ್ಲು ಗ್ರಾನೈಟ್ ಕಲ್ಲಲ್ಲಿ ಕಟ್ಟಿರೋದು, ಆಗಿನ ಕಾಲದಲ್ಲಿ ಸಿಕ್ಕಿರೋ ಗ್ರಾನೈಟ್ ಕಲ್ಲಲ್ಲಿ. ಏನೇ ಅಂದ್ರು ಆಗಿನ ಕಾಲದ ಆರ್ಕಿಟೆಕ್ಚರ್ ಆಗಿನ ತರ ಇವಾಗ ಬರಲ್ಲ. ಈ ದೇವಸ್ಥಾನದ ಪಿಲ್ಲರ್ಗಳ ಮೇಲೆ ಮತ್ತೆ ವಾಲ್ಗಳ ಮೇಲೆ ಹಳೆ ತಮಿಳಲ್ಲಿ ರಾಜರ ಬಗ್ಗೆ ಮತ್ತೆ ಈ ದೇವಸ್ಥಾನನ ಕಟ್ಟಕ್ಕೆ ಯಾರ್ಯಾರೆಲ್ಲ ಬಂದು ಹೆಲ್ಪ್ ಮಾಡಿದ್ದಾರೆ, ಶಿಲ್ಪಿಗಳು, ಅವ್ರದ್ದು ಹೆಸರುಗಳು, ಮತ್ತೆ ಆ ಕಾಲದಲ್ಲಿ ಯಾವ್ಯಾವ ರಾಜ್ಯಗಳನ್ನೆಲ್ಲ ವಿನ್ ಮಾಡಿರೋದು ಅದೆಲ್ಲ ಬರ್ದವ್ರೆ. ಬ್ಲ್ಯಾಕ್ ಬರ್ತಾ ಇದೆ. ದೇವಸ್ಥಾನದಲ್ಲಿ ಎಷ್ಟೊಂದು ಜನ ಆರ್ಟಿಸ್ಟ್ಗಳೆಲ್ಲ ಬಂದು ಈ ಗೋಪುರಗಳನ್ನೆಲ್ಲ ಡ್ರಾಯಿಂಗ್ ಬರೀತಾ ಇರ್ತಾರೆ ಗೈಸ್. ಎಲ್ಲಿ ಇವಾಗ ಇಲ್ಲೇನ್ ನೋಡ್ತಾ ಇರೋ ಇದೇ ಮೇನ್ ಗೋಪುರ, ಅಂದ್ರೆ ಅದ್ರೊಳಗಡೆನೆ ದೇವ್ರಿರೋದು. ಇಲ್ಲೊಂದ್ ಬಾವಿ ಇದೆ, ತುಂಬಾ ಹಳೆ ಕಾಲದ ಬಾವಿ ಅಂತ ಹೇಳ್ತಾರೆ. ಇಲ್ಲೊಂದ್ ಚಿಕ್ಕ ಗಣೇಶ ದೇವಸ್ಥಾನನೂ ಇದೆ. ಬಾವಿ ಮೇಲೆ ಒಂದು ತಗಡು ಮುಚ್ಚಿದ್ದಾರೆ, ಯಾಕಂದ್ರೆ ಜನಗಳೆಲ್ಲ ಬರೋರು ಇಲ್ಲಿ ಕಸ ಗಡ್ಡೆ ಎಲ್ಲ ಎತ್ತಂಗೆ ಬಿಸಾಕ್ಬಿಡ್ತಾರೆ. ಅದು ನೀವು ನೋಡ್ತಾ ಇರೋದು ಬೀರಂಗಿ, ಇದು ಬೇರೆ ಏನ್ ಪಾರ್ಟ್ಸು ಇಲ್ಲ, ಅವಶೇಷ ಮಾತ್ರ ಉಳಿದಿದೆ. ಆಲ್ಮೋಸ್ಟ್ 1000 ವರ್ಷ ಆಯ್ತಲ್ಲ. ಹಂಗೆ ಲೆಫ್ಟ್ ಸೈಡ್ ಅಲ್ಲಿ ನೋಡಿದ್ರೆ ಸೊ ಇಷ್ಟೊಂದು ಪಿಲ್ಲರ್ಗಳು ಇಲ್ಲಿ ಇರುತ್ತೆ. ಆಲ್ಮೋಸ್ಟ್ ತುಂಬಾ ಪಿಲ್ಲರ್ಗಳು ಒಡೆದೋಗಿರೋದೆಲ್ಲ ಇಲ್ಲಿ ಕಾಲ್ ಭಾಗ ಹಂಗಂಗೆ ಇಕ್ಕಿರ್ತಾರೆ. ಅದ್ರ ಮೇಲೂ ನೋಡಿ ದೇವರದ್ದು ಮೂರ್ತಿಗಳನ್ನ ಮಸ್ತಾಗಿ ಕೆತ್ತನೆ ಮಾಡಿದ್ದಾರೆ. ಮಳೆ ಗಾಳಿ ಫುಲ್ ಬಿಸಿಲಿಗೆ ಆಲ್ಮೋಸ್ಟ್ ಎಲ್ಲ ಫುಲ್ ಶೇಡ್ ಆಗ್ಬಿಟ್ಟಿದೆ. ಆಮೇಲೆ ಇನ್ನೊಂದು ಏನಂದ್ರೆ ಬರೋ ಜನಗಳು ತುಂಬಾ ಜನ ಇದ್ರ ಮೇಲೆ ಕುತ್ಕೊಳೋದು, ಇದನ್ನ ಟಚ್ ಮಾಡೋದು, ಆ ಥರ ಮಾಡ್ತಾ ಇರ್ತಾರೆ. ಹಂಗೆಲ್ಲ ಮಾಡಬಾರ್ದು. ಆ ಥರ ಮಾಡಿದ್ರೆ ಅದ್ರದ್ದು ಒರಿಜಿನಾಲಿಟಿ ಕಳ್ಕೊಳುತ್ತೆ. ಆ ಥರ ಯಾರು ಮಾಡಬೇಡಿ. ಇನ್ನೊಂದೇನಂದ್ರೆ ಈ ಗೋಡೆಗಳ ಮೇಲೆ ಸ್ವಲ್ಪ ಇಲ್ಲಿ ಬರೋ ಜನ ನೋಡಿ ಎಷ್ಟು ಹೆಸರುಗಳನ್ನ ಮತ್ತೆ ಏನೋ ಸಿಂಬಲ್ಸ್ ಗೆಸ್ಟರ್ಸ್ ಎಲ್ಲ ಬರ್ದ್ಬಿಟ್ಟು ಹೋಗ್ತಾರೆ. ಅಲ್ಲಲ್ಲಿ ಅದನ್ನು ಮಾನ್ಯುಮೆಂಟ್ನ ಹಾಳು ಮಾಡ್ತಾರೆ. ಅಲ್ಲಿ ನೋಡ್ಬೋದು ಈ ಕಲ್ಲಲ್ಲಿ ಸಿಂಹದ ಕೆತ್ತ ಎಷ್ಟು ಚೆನ್ನಾಗಿ ಮಾಡೋರು. 2 ದೇಹ 1 ತಲೆ, ಆ ಥರ ಕಾರ್ನರ್ ಅಲ್ಲಿ. ಇಲ್ಲಿ ಗ್ರಿಲ್ ಹಿಂದೆಗಡೆ ಬಂದ್ಬಿಟ್ಟು ದೇವ್ರ ಮೂರ್ತಿಗಳಿದೆ. ಇಲ್ಲಿ ನೋಡಿ ಈ ಕಲ್ಲಲ್ಲಿ ಬಂದ್ಬಿಟ್ಟು ಕುದುರೆ ಮೇಲೆ ಒಬ್ರು ಕುದುರೆ ಸವಾರಿ ಮಾಡೋ ತರ ಕೆತ್ತನೆ ಮಾಡೋರೆ. ವಿಡಿಯೋ ತುಂಬಾ ಲೆಂತ್ ಆಗಿದೆ ಅನ್ಬಿಟ್ಟು 3 ಪಾರ್ಟ್ಸ್ ಮಾಡಿದೀನಿ. ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಮೇನ್ ಗೋಪುರ ತೋರಿಸ್ತೀನಿ. ಇಲ್ಲವರೆಗೂ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು. ಸೊ ಹೀಗೆ ಸಪೋರ್ಟ್ ಮಾಡ್ತಾರ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ.